ಹಾಯ್ ನಮಸ್ತೆ, ಗುಡ್ ಈವ್ನಿಂಗ್ ಟು ಎವ್ರಿಬಾಡಿ. ಇದು SCB 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ನಾನು ನಿಮ್ಮ SC ಬಿರಾದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಇವತ್ತಿನ ದಿನದ ಕ್ಲಾಸಲ್ಲಿ ನಾವು A1 ಪೇಪರ್ ಲಾಸ್ಟಿಗೆ ನಾವು ಕೊನೆ ಹಂತದಲ್ಲಿದ್ದೇವೆ. ಬೌದ್ಧಿಕ ಸಾಮರ್ಥ್ಯ ಇದರ ಮೇಲೆ 10 ಕ್ವಶನ್ಸ್ ಬರ್ತವೆ ಆದರ್ಶ ವಿದ್ಯಾಲಯ RMSA ಪರೀಕ್ಷೆಗೆ. ಸೊ ಇವತ್ತಿಂದು ಕ್ಲಾಸು A1 ಪೇಪರ್ದು ಕೊನೆಯ ಕ್ಲಾಸು. ಸೊ ಹಾಗಾದರೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡೋಣ. Once again, a warm welcome to all of you. Let us begin our class. ಸೊ ಪ್ರಶ್ನೆ ಕಂಟಿನ್ಯೂ ಆಗ್ತಾ ಇದೆ. 91ನೇ ಪ್ರಶ್ನೆ, ಜೋಡಿ ಪದವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಜೋಡಿ ಪದವನ್ನು ಕಂಡುಹಿಡಿಯಿರಿ ಏನಿದೆ? ವಾಸ್ತುಶಿಲ್ಪಿ ಕಟ್ಟಡ ನಿರ್ಮಾಣವನ್ನು ಮಾಡಿದರೆ ಕಲಾಶಿಲ್ಪಿ ಅವರ ಒಂದು ಕೆಲಸ ಏನು? ಕಲ್ಲು ನಿರ್ಮಾಣ ಮಾಡ್ತಾರಾ, ಮೂರ್ತಿ ನಿರ್ಮಾಣನ, ಸಂಗ್ರಹಾಲಯ ನಿರ್ಮಾಣನ ಅಥವಾ ಗ್ರಂಥಾಲಯ ನಿರ್ಮಾಣ ಮಾಡ್ತಾರಾ ಅಂತ ಪ್ರಶ್ನೆ ಇದೆ. ಸೊ ಕಲಾಶಿಲ್ಪಿ ಅವರ ಕರ್ತವ್ಯ, ಒಂದು ಕೆಲಸ ಒಂದು ಏನಪ್ಪಾ ಅಂದರೆ ಮೂರ್ತಿ ನಿರ್ಮಾಣವನ್ನು ಮಾಡ್ತಾರೆ. ಸೊ ಸರಿಯಾದ ಉತ್ತರ ಯಾವುದಿಲ್ಲ? B is the right answer. ಸೊ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು 92ನೇದು, ಸಂಬಂಧವಿಲ್ಲದ ಪದವನ್ನು ಆರಿಸಿ ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ನೋಡೋದಾದ್ರೆ ಪ್ರಾಣಿಗಳ ಹೆಸರನ್ನು ಕೊಟ್ಟಿದ್ದಾರೆ ಮತ್ತು ಅವುಗಳ ಸೌಂಡ್ಸ್ ಅನ್ನು ಕೊಟ್ಟಿದ್ದಾರೆ. ಅನಿಮಲ್ಸ್ ಆ್ಯಂಡ್ ದೇರ್ ಸೌಂಡ್ಸ್. ಸಿಂಹ ಗರ್ಜಿಸುತ್ತದೆ, ಲಯನ್ ರೋರ್ಸ್, ಎಸ್ ಇಟ್ ಈಸ್ ಕರೆಕ್ಟ್. ನಾಯಿ ಬಗಳುತ್ತದೆ, ಡಾಗ್ ಬಾರ್ಕ್ಸ್, ಎಸ್ ಕರೆಕ್ಟ್. ಆನೆ ಒದರುತ್ತದೆ, ಇಲ್ಲಿ ಏನೋ ಒಂದಿದೆ. ನೆಕ್ಸ್ಟ್ ನೋಡೋಣ, ಹಾರ್ಸ್ ನೇ, ಎಸ್ ಇದು ಕೂಡ ಕರೆಕ್ಟ್. ಸೊ ಎಲಿಫೆಂಟು ಒದರುತ್ತದೆ ಅಲ್ಲ, ಕಿಕ್ಸ್ ಅಲ್ಲ, ಅದು ಸೌಂಡ್ ಆಫ್ ದ ಎಲಿಫೆಂಟ್ ಏನಪ್ಪ ಅಂದರೆ ಟ್ರಂಪೆಟ್. ಸೊ ಹೀಗಾಗಿ ಇದು ಸರಿಯಾಗಿ ಹೊಂದಿಕೆ ಆಗಿಲ್ಲ. ಹೀಗಾಗಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಇಲ್ಲಿ ಸಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ 93ನೇ ಪ್ರಶ್ನೆ ಏನಿದೆ? Z is equal to 26 ಆದರೆ 26 ಆದರೆ Y is equal to 25 ಆದರೆ ಅಂತ ಬರೆದ್ರೆ M ಮತ್ತು N ಅನ್ನು ಯಾವ ರೀತಿಯಲ್ಲಿ ಬರಿಬಹುದು ಅಂತ ಕೇಳಿದ್ದಾರೆ. ಸೊ ಜಡ್ಗೂ 26 ಇರೋ ಏನು ರಿಲೇಷನ್ ಇದು, ವಾಯ್ಗೂ 25 ಏನಿದು ಅಂತಂದರೆ ABCD ಏನು ಅಲ್ಫಾಬೆಟ್ಸ್ ಅದಾವಲ್ಲ, 26 ಅಲ್ಫಾಬೆಟ್ಸ್ ಅದಾವಲ್ಲ, A to Z ಅಂತ ಅಲ್ಫಾಬೆಟ್ಸ್ ಲೆಟರ್ಸನ್ನು ಬರೆದ್ರೆ ಅವುಗಳಿಗೆ 1 2 3 ಸೀರಿಯಲ್ ವೈಸ್ ನಾವು ನಂಬರ್ ಕೊಟ್ಟರೆ ಅವುಗಳ ಸ್ಥಾನ ಕೊಟ್ಟಿದ್ದಾರೆ. A1 ಹೌದಾ, B ಲೆಟರ್ 2ನೇ ಸ್ಥಾನ, ಈ ಥರ ಕೊಟ್ಟಿದ್ದಾರೆ. ಸೊ ಫಸ್ಟಿಗೆ ಅವ್ರು ಏನು ಕೊಟ್ಟಿದ್ದಾರೆ? ಜಡ್ ಕೊಟ್ಟಿದ್ದಾರಲ್ವಾ, ಜಡ್ ಇದು 26ನೇ ಅಕ್ಷರ. ಸೊ ಜಡ್ ಇಸ್ ಈಕ್ವಲ್ ಟು 26 ಅಂತ ಕೊಟ್ಟಿದ್ದಾರೆ. ಅದೇ ಥರ ವಾಯ್ ಎಷ್ಟ ಕೊಟ್ಟಿದ್ದಾರೆ? ಇಸ್ ಈಕ್ವಲ್ ಟು 25 ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ ಅವರು? ಎಮ್ ಮತ್ತು ಎನ್ ಕ್ರಮವಾಗಿ ಅಂತ ಕೇಳಿದ್ದಾರೆ. ಕ್ರಮ ಅಂದರೆ ಯಾವ ಥರ ಅಂದರೆ ಎಮ್ ಫಸ್ಟ್ ಕೇಳಿದಾರಲ್ವಾ, ಎಮ್ಮೇ ಬರಬೇಕು. ಎನ್ ನೆಕ್ಸ್ಟ್ ಕೇಳಿದಾರಲ್ವಾ, ಎಮ್ ಆದಮೇಲೆ ಎನ್ ಅದಾದಮೇಲೆ ಬರಬೇಕು. ಹಾಗಾದರೆ ಎಮ್ ಮತ್ತು ಎನ್ ಎಷ್ಟನೇ ಅಕ್ಷರಗಳು ಇವು? ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಎಮ್ 13ನೇ ಅಕ್ಷರ, ಎನ್ 14ನೇ ಅಕ್ಷರ, ಹೌದಾ? ಹಾಗಾಗಿ ಫಸ್ಟ್ 13 ಬರಬೇಕು ಆಪ್ಷನಲ್ಲಿ, ನೆಕ್ಸ್ಟ್ 14 ಬಂದಿರಬೇಕು. ಯಾಕಂದರೆ ಎಮ್ ಮತ್ತು ಎನ್ ಕ್ರಮವಾಗಿ ಕೇಳಿದ್ದಾರೆ. ಹೀಗಾಗಿ ಆಪ್ಷನ್ ಯಾವುದಾಗುತ್ತೆ? 13 ಮತ್ತು 14. ಎಸ್, ಡಿ ಈಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡ್ರಿ 14 ಮತ್ತು 13 ಕೊಟ್ಟಿದ್ದಾರೆ. ಇದು ತಪ್ಪಾಗುತ್ತೆ, ಯಾಕಂದರೆ ಇದು 14 ಎನ್ ಆಗುತ್ತೆ, 13 ಎಮ್ ಆಗುತ್ತೆ, ಉಲ್ಟಾ ಆಗಿದೆ. ಹೀಗಾಗಿ ಆಪ್ಷನ್ಸಲ್ಲಿ ಟಿಕ್ ಮಾಡುವಾಗ ಅದನ್ನು ಸರಿಯಾಗಿ ಚೂಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 94ನೇ ಪ್ರಶ್ನೆ ಏನಿದೆ? ಪ್ರಶ್ನಾ ಚಿತ್ರವನ್ನು ನೋಡಿ ಉತ್ತರ ಚಿತ್ರದಲ್ಲಿ ಉತ್ತರವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಎಕ್ಸ್ ಕೊಟ್ಟಿದ್ದಾರೆ, ಇಲ್ಲಿ XX ಅಂತ ಬಂದಿದೆ. ಸೊ ಉಲ್ಟಾ ಜೆಡ್ ಈ ಥರ ಕೊಟ್ಟಿದ್ದಾರೆ. ಸೊ ಯಾವ ಥರ ಬರುತ್ತೆ ಅಂದರೆ ಎ ಇಸ್ ದ ರೈಟ್ ಆನ್ಸರ್. ಸೊ ಎ ಸರಿಯಾದ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ 95ನೇ ಪ್ರಶ್ನೆ, ಈ ಆಕೃತಿಯಲ್ಲಿರುವಂತಹ ಚೌಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ಆಕೃತಿಯಲ್ಲಿರುವ ಚೌಕಗಳ ಸಂಖ್ಯೆ 7 ಸರಿಯಾದ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಲಕ್ಷ್ಮಿಯು ಪೂಜಾಳಗಿಂತ ಎತ್ತರ ಆದರೆ ಕವಿತಾಳಗಿಂತ ಎತ್ತರವಾಗಿಲ್ಲ ಮತ್ತು ರಾಧಿಕಾಳು ಎಲ್ಲರಿಗಿಂತ ಎತ್ತರವಾಗಿದ್ದಾಳೆ. ಹಾಗಾದರೆ ಅತ್ಯಂತ ಗಿಡ್ಡ ಮಹಿಳೆ ಯಾರು ಅಂತ ಕೇಳ್ತಾ ಇದ್ದಾರೆ. ನೋಡ್ರಿ ಆನ್ಸರ್ ನೋಡ್ರಿ ಹೇಗಿದೆ ಅಂತ. ಕ್ವಶನನ್ನು ಡೀಟೇಲ್ ಆಗಿ ಅರ್ಥ ಮಾಡ್ಕೋಬೇಕು. ಫಸ್ಟಿಗೆ ಎಲ್ಲರಿಗಿಂತ ಎತ್ತರವಾಗಿರೋದು ಯಾರು?
ಹೌದಾ? ಪೂಜಾ, ಲಕ್ಷ್ಮಿ, ಕವಿತಾ, ರಾಧಿಕಾ ಅಂತ ಹೇಳಿ 4 ಮಂದಿ ಹೆಸರು ಸಿಕ್ತಿಲ್ಲ, ಹೀಗಾಗಿ 4 ಚಿತ್ರಗಳನ್ನು ತೆಗೆದೀನಿ ನಾನು. ಅವರೇ ಕೊಟ್ಟಿದ್ದಾರೆ ಎಲ್ಲರಿಗಿಂತ ಎತ್ತರವಾಗಿರೋರು ರಾಧಿಕಾ ಅಂತ, ಹೀಗಾಗಿ ರಾಧಿಕಾನ ಅತಿ ಎತ್ತರದಲ್ಲಿ ಬರೆದಿದ್ದೇನೆ ನಾನು. ನೆಕ್ಸ್ಟ್ ಒಂದೇನು ಹೇಳಿದ್ದಾರೆ ಅವರು, ಲಕ್ಷ್ಮಿ ಏನದಳಲ್ಲ ಪೂಜಾಗಿಂತ ಎತ್ತರ ಅದಳಕರೆ, ಆದರೆ ಕವಿತಾಗಿಂತ ಎತ್ತರ ಆಗಿಲ್ಲ. ಅದರ ಅರ್ಥ ಏನು? ಲಕ್ಷ್ಮಿಗಿಂತ ಎತ್ತರ ಆಗಿರೋದು ಕವಿತಾನ. ಹಾಗಾಗಿ ಏನು ಮಾಡಿದೆ ನಾನು, ಲಕ್ಷ್ಮಿ ಇಲ್ಲಿ ಲಕ್ಷ್ಮಿ ಅದಳ, ಪೂಜಾಕ್ಕಿಂತ ಎತ್ತರಾಗ ಅದಳಕಿ, ಆದ್ರೆ ಕವಿತಾಂಕಿಂತ ಎತ್ತರ ಆಗಿಲ್ಲ, ಹೀಗಾಗಿ ನೆಕ್ಸ್ಟ್ ಕವಿತಾನ ಬರೆದಿದ್ದೀನಿ. ನಮಗೆ ಕೇಳಿರೋ ಪ್ರಶ್ನೆ ಏನಿದೆ, ಅತ್ಯಂತ ಗಿಡ್ಡ ಮಹಿಳೆ ಯಾರು ಅಂತ ಹೇಳಿದ್ದಾರೆ. ಸೊ ನೋಡ್ತಾ ಇರೋದು ಯಾರು ಗಿಡ್ಡ ಮಹಿಳೆಯಲ್ಲಿ? ಪೂಜಾ ಆಗಿದ್ದಾರೆ. ಗಿಡ್ಡ ಮಹಿಳೆ ಯಾರಿಲ್ಲಿ? ಪೂಜಾ. ಸೊ ಸರಿಯಾದ ಉತ್ತರ ಸಿ ಆಗಿದೆ. ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 97 ಪ್ರಶ್ನೆ. 1 ಲೀಟರ್ ಹಾಲಿನ ಮಿಶ್ರಣದಲ್ಲಿ 325 ಮಿಲಿಲೀಟರ್ ನೀರೈತಿ, ಹಾಗಾದರೆ ಹಾಲಿನ ಪ್ರಮಾಣ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಮ್ಗೆ ಗೊತ್ತಿರೋ ಹಾಗೆ 1 ಲೀಟರ್ ಅಂದರೆ 1000 ಮಿಲಿಲೀಟರ್ ಇರುತ್ತೆ, ಅಂದರೆ 1000 ಮಿಲಿಲೀಟರ್ ಇರುತ್ತೆ. ಹೌದಾ? ಈ 1 ಲೀಟರ್ ಹಾಲು ಕೊಡ್ತಾರೆ ಕರೆ ಅವರು, ಆದ್ರೆ ಅದ್ರಾಗ 1000 ಮಿಲಿಲೀಟರ್ದಾಗ 325 ಮಿಲಿಲೀಟರ್ ಬರೀ ನೀರು ಹಾಕಿರ್ತಾರೆ. ಹೌದಾ? ಹಾಲು ಕೊಡೋರ್ದು ಇದನ್ನೇ ಮಾಡ್ತಿರ್ತಾರೋ, ಅರ್ಧ ಹಾಲು ಅರ್ಧ ನೀರು ಹಾಕ್ತಿರ್ತಾರೆ. 1 ಲೀಟರ್ ಹೆಸರಿಗೆ ಅದ್ರಾಗ 325 ಮಿಲಿಲೀಟರ್ ಬರೀ ಏನು ತುಂಬಿರ್ತಾವಂದ್ರೆ ನೀರು ಹಾಕಿ ಕುಡಿಸ್ಕೊಟ್ಬಿಟ್ಟಿರ್ತಾರೆ. ಹಾಗಾದ್ರೆ ಹಾಲು ನಿಜವಾದ ಹಾಲಿನ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ನಾವೇನು ಮಾಡ್ಬೇಕಿಲ್ಲಿ, 1000 ಮಿಲಿಲೀಟರ್ ಹಾಲಾಗ ನೀರು 325 ಮಿಲಿಲೀಟರ್ ನೀರನ್ನು ಕಳಿಬೇಕು. ಹಾಗಾದ್ರೆ ನಮಗೆ ನಿಜವಾದ ಹಾಲಿನ ಪ್ರಮಾಣ ಸಿಗ್ತೈತಿ. ಸೊ ಎಷ್ಟಾಯ್ತು ನೋಡ್ರಿ, ಎಸ್ ಕಳೆದಾಗ ಎಷ್ಟಾಯಿತು ಹಾಲಿನ ಪ್ರಮಾಣ? 675 ಮಿಲಿಲೀಟರ್ ಹಾಲಿನ ಪ್ರಮಾಣ ಸಿಕ್ತು. ಸೊ ಸರಿಯಾದ ಉತ್ತರ ಎ ಆಗಿದೆ. ಎ ಆಗಿದೆ. ಪ್ರಶ್ನೆ ನೋಡ್ರಿ, ಗುಂಪಿಗೆ ಸೇರದೇ ಇರುವುದು ಇದಾಗಿದೆ ಅಂತ ಹೇಳಿದ್ದಾರೆ. ಆರ್ಡರ್ ನೋಟ್ ಕೇಳಿದ್ದಾರೆ. ಸಿಂಹನ, ಜಿಂಕೆನ, ಆನೆನ, ಮೊಲನ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದಾಗುತ್ತೆ? ಎಸ್ ಸರಿಯಾದ ಉತ್ತರ ಸಿಂಹ ಆಗಿದೆ. ಏಕೆಂದರೆ ಇವೆಲ್ಲ ಜಿಂಕೆ, ಮೊಲ, ಆನೆ ಇವೆಲ್ಲ ಇವು ಸಸ್ಯಾಹಾರಿ ಪ್ರಾಣಿಗಳು. ಸಿಂಹ ಒಂದೇ ಏನಾಗುತ್ತಾ? ಮಾಂಸಾಹಾರಿ ಪ್ರಾಣಿ ಆಗುತ್ತಾ. ಹೀಗಾಗಿ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 99ನೇ ಪ್ರಶ್ನೆ ನೋಡ್ರಿ, ಸರಿಯಾದ ಆಯ್ಕೆಯೊಂದಿಗೆ ಪೂರ್ಣಗೊಳಿಸಿ. ಚೂಸ್ ದ ಕರೆಕ್ಟ್ ಲೆಟರ್ ಕೇಳಿದ್ದಾರೆ ನೋಡ್ರಿ. ಎ ಆದಮೇಲೆ ಏನು ಬರುತ್ತೆ? ಬಿ ಬರುತ್ತಾ? ಎ ಬಿ ಸಿ ಇದೊಂದು ಗುಂಪು. ನೆಕ್ಸ್ಟ್ ಅವಳಿ ಸಿ ಆದಮೇಲೆ ಏನು ಬರುತ್ತೆ? ಮತ್ತೆ ಎ ಬರುತ್ತಾ? ಯಾಕಂದರೆ ಮುಂದೆ ಬಿ ಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಫಾಲೋ ಹೆಂಗಿದೆ? ಎ ಬಿ ಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಎ ಬಿ ಕೊಟ್ಟು ಮುಂದೆ ಏನು ಬರಬೇಕು? ಸಿನೇ ಬರಬೇಕಲ್ವಾ? ಸೊ ಬಿ ಎ ಸಿ ಯಾವುದಿದೆ ಆಪ್ಷನ್ನು? ಎಸ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಇವಾಗ 100ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ A1 ಪೇಪರ್ದು RMSA ರಿಲೇಟೆಡು. ಕೆಳಗೆ ಕೊಟ್ಟ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಖಾಲಿ ಇರುವ ಜಾಗ ಯಾವ ಚಿತ್ರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವು ಬಾಣದ ಗುರುತುವನ್ನು ನೋಡಿದಾಗ ಒಂದು ಪ್ಲಸ್ ಚಿಹ್ನೆ ನೋಡಬೇಕು. ಸೊ ಫಸ್ಟ್ನೇದು ಇಲ್ಲಿ ಬಂದಿದೆ. ಸೊ ನೆಕ್ಸ್ಟು ಬಾಣದ ಗುರುತು ಈ ಕಡೆ ಬಂದಿದೆ. ಸೊ ನೆಕ್ಸ್ಟು ಈ ಕಡೆ ಬಂದಿದೆ. ಸೊ ರೂಲ್ಸ್ ಪ್ರಕಾರ ನೆಕ್ಸ್ಟ್ ಯಾವ್ದು ಬರಬೇಕು? ಕೆಳಗಡೆ ಬರಬೇಕು. ಹಾಗಾದರೆ ಕೆಳಗಡೆ ಬಂದಿರುವಂಥ ಬಾಣದ ಗುರುತು ಯಾವುದು ಇಲ್ಲ ಆಪ್ಷನಲ್ಲಿ ಕೊಟ್ಟಿರೋದು? ಸೊ ಯಾವುದು? ಡಿ ಆಗಿದೆ. ಎಸ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ತನಕ ನಾವು ಹಿಂದಿನ ಕ್ಲಾಸಲ್ಲಿ ಕೂಡ ಮತ್ತು ಇವತ್ತಿನ ಕ್ಲಾಸಲ್ಲಿ ಕೂಡ ಒಟ್ಟು 100 ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ A1 ಕ್ವಶನ್ ಪೇಪರನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೇವೆ. ಸೊ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನಾವೇನು ಮಾಡೋಣ, ಮೊರಾರ್ಜಿಗೆ ಸಂಬಂಧಪಟ್ಟಿರುವಂಥ ಕ್ವಶನ್ ಪೇಪರನ್ನು 100 ಮಾರ್ಕ್ಸನ್ನು ನಾವು ಪ್ರತಿಯೊಂದು ಸಬ್ಜೆಕ್ಟನ್ನು ಹೀಗೆ ಡೀಟೇಲಾಗಿ ಹೇಳ್ತಾ ನಾವು ಕ್ಲಾಸನ್ನು ಸಾಲ್ವ್ ಮಾಡೋಣ ಅಂತ. ಸೊ ಹೀಗಾಗಿ ನಿಮಗೆ ಇದು ಹೆಲ್ಪ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಸೊ ಸಿ ಯು.